ಕೂದಲಿನ ಅಂತರದಲ್ಲಿ ಸಿದ್ದರಾಮಯ್ಯ ಅವರು ಚುನಾವಣೆಯಲ್ಲಿ ಗೆದ್ದದ್ದು ಹೇಗೆ? ಆವತ್ತಿನ ಕರ್ನಾಟಕದ ರಾಜಕೀಯ ಪಂಡಿತರಾಗಿದ್ದ ಮುತ್ಸದಿಯಾಗಿದ್ದ ದೇವೇಗೌಡರ ಮುಂದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಕಾಲ ಮೇಲೆ ಕಾಲನ್ನು ಹಾಕಿದ್ದಾದರೂ ಹೇಗೆ? ಕಾಂಗ್ರೆಸ್ ವಿರುದ್ಧವೇ ಹೋರಾಟ ಮಾಡ್ತಾ ಇದ್ದ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ನೇಚರ್ ಅಳವಡಿಸಿಕೊಳ್ಳುವುದು ಹೇಗೆ ಸಾಧ್ಯವಾಯಿತು? ಹಲೋ ನಮಸ್ಕಾರ, ಇದು ನಾನು ಕನ್ನಡಿ. ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋ ಭಾಗದಲ್ಲಿ ಸಿದ್ದರಾಮಯ್ಯ ಅವರ ಜೀವನ ಚರಿತ್ರೆಯ ಕುರಿತಾದ ಮೂರನೇ ಭಾಗವನ್ನು ತಿಳಿದುಕೊಳ್ತಿದ್ದೀರಿ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋಕ್ಕೆ ಹೋಗುವ. ಕಾಂಗ್ರೆಸ್ ಸೇರಿದ್ದ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ 2006ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯುತ್ತೆ. ಮೊದಲಿಗೆ ಕೋಪಗೊಂಡಿದ್ದ ಜೆಡಿಎಸ್ ಸದಸ್ಯರೆಲ್ಲರೂ ಕೂಡ ಬಿಜೆಪಿಯೊಂದಿಗೆ ಸೇರಿಕೊಂಡು ಸಿದ್ದರಾಮಯ್ಯ ಅವರನ್ನು ಈ ಬಾರಿ ಸೋಲಿಸಬೇಕು ಅಂತ ತೀರ್ಮಾನವನ್ನು ಕೂಡ ಕೈಗೊಳ್ತಾರೆ. ಆದರೆ ಈ ಬಾರಿ ಸಿದ್ದರಾಮಯ್ಯ ಅವರು ಕೂದಲನೆ ಅಂತರದಲ್ಲಿ ಪಾರಾಗ್ತಾರೆ. ಮೂರನೇ ಬಾರಿ ಸೋಲಿಲ್ಲ ಚಾಮುಂಡೇಶ್ವರಿ ಕ್ಷೇತ್ರದಿಂದ. ಸಿದ್ದರಾಮಯ್ಯ ಅವರು 250 ಮತಗಳ ಅಂತರದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮತ್ತೊಮ್ಮೆ ಜಯಗಳಿಸ್ತಾರೆ. ಯಡಿಯೂರಪ್ಪ, ದೇವೇಗೌಡ, ಕುಮಾರಸ್ವಾಮಿ ಇವರು ಮೂವರು ಕೂಡ ಮೈಸೂರಿನಲ್ಲೇ ಇದ್ದುಕೊಂಡು ಈ ಚುನಾವಣೆಗಾಗಿ ಪ್ರಚಾರವನ್ನು ಮಾಡಿದ್ರು. ಆವತ್ತಿನ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ನಲ್ಲಿ ದೊಡ್ಡ ಮಟ್ಟಿನಲ್ಲಿ ಅಕ್ರಮವನ್ನು ಮಾಡಿ ಅಕ್ರಮ ಹಣವನ್ನೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸುರಿದಿದ್ದಾರೆ ಅನ್ನುವ ಆರೋಪ ಕೂಡ ಇದೆ. ಈ ಮೂಲಕ ಒಂದು ದೊಡ್ಡ ಕಂಬ್ಯಾಕನ್ನೇ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಆ ಬಳಿಕ 2008ರಲ್ಲಿ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಇಬ್ಬಾಗವಾಗುತ್ತೆ. ಚಾಮುಂಡೇಶ್ವರಿ ಹಾಗೆ ವರುಣ 2 ವಿಧಾನಸಭಾ ಕ್ಷೇತ್ರಗಳಾಗುತ್ತೆ. ಈ ಸಂದರ್ಭದಲ್ಲಿ ವರುಣ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಸಿದ್ದರಾಮಯ್ಯ ಅವರು ದೊಡ್ಡ ರೀತಿಯಲ್ಲೇ ಗೆಲುವನ್ನು ಸಾಧಿಸ್ತಾರೆ. ಆದರೆ ಸರ್ಕಾರವನ್ನು ರಚಿಸಲು ಕಾಂಗ್ರೆಸ್ಗೆ ಆವತ್ತು ಸಾಧ್ಯವಾಗಿಲ್ಲ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ವಿಪಕ್ಷ ನಾಯಕರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ನೇಮಕವಾಗ್ತಾರೆ. ಆ ಬಳಿಕ 2009ರ ಲೋಕಸಭಾ ಚುನಾವಣೆ ಬಂತು. ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಕ್ಷೇತ್ರದಿಂದ ಕಲಬುರಗಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ಎಂಪಿ ಆದರು. ಅಂದಿದ್ದ UPA ಸರ್ಕಾರದಲ್ಲಿ ಮಂತ್ರಿಯಾಗಿ ನೇಮಕವಾಗ್ತಾರೆ ಮಲ್ಲಿಕಾರ್ಜುನ ಖರ್ಗೆ. ಆ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಸ್ಥಾನವನ್ನು ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರ ಕೂಡ ಮಾಡ್ತಾರೆ ಖರ್ಗೆ. 2010ರಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆಯಿತು. ವಿಧಾನಸಭೆಯ ಒಳಗೆ ದೊಡ್ಡ ರೀತಿಯಲ್ಲಿ ಗಲಾಟೆಯ ರೀತಿ ನಡೆಯಿತು. 2010ರಲ್ಲಿ ಅಕ್ರಮವಾಗಿ ನಡೀತಾ ಇದ್ದ ಗಣಿಗಾರಿಕೆಯನ್ನು ವಿಧಾನಸಭೆಯಲ್ಲಿ ಪ್ರಶ್ನಿಸಿದ್ದ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಸರ್ಕಾರದ ಎದುರು ನೀವು ದಮ್ಮಿದ್ರೆ ಬಳ್ಳಾರಿಗೆ ಬನ್ನಿ ಅನ್ನುವ ಚಾಲೆಂಜ್ ಅನ್ನು ಹಾಕ್ತಾರೆ ಜನಾರ್ದನ್ ರೆಡ್ಡಿ. ಇದರಿಂದ ಕೋಪಗೊಂಡ ಸಿದ್ದರಾಮಯ್ಯ ಅವರು 2010ರ ಜುಲೈ 25ಕ್ಕೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನು ಕೂಡ ಶುರು ಮಾಡ್ತಾರೆ. 310 ಕಿಲೋಮೀಟರ್ ನಾಡ ರಕ್ಷಣಾ ನಡಿಗೆ ಅನ್ನುವ ಹೆಸರಿನಲ್ಲಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನು ಕೂಡ ಶುರು ಮಾಡ್ತಾರೆ. ಪಾದಯಾತ್ರೆ ವೇಳೆ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ನಾಯಕರಿಗೆ ಕಾಲುಗಳಿಗೆ ಗಾಯ ಕೂಡ ಆಯಿತು. ಆದರೂ ಕೂಡ ಅದನ್ನು ಲೆಕ್ಕಿಸದೆ 16 ದಿನಗಳ ಬಳಿಕ ಬಳ್ಳಾರಿಗೆ ತಲುಪಿತ್ತು ಇವರ ಪಾದಯಾತ್ರೆ. ಆವತ್ತು ಬಿಜೆಪಿಯ ಭದ್ರಕೋಟೆಯಾಗಿತ್ತು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟಿನ ಸಮಾವೇಶವನ್ನೇ ಮಾಡಿ ಅಕ್ರಮ ಗಣಿಗಾರಿಕೆ ವಿರುದ್ಧ ತೊಡೆತಟ್ಟಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸುತ್ತೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್. ಇದು ಸಿದ್ದರಾಮಯ್ಯ ಅವರಿಗೆ ರಾಜ್ಯಾದ್ಯಂತ ಒಂದೊಳ್ಳೆಯ ಜನಪ್ರಿಯತೆಯನ್ನು ಕೂಡ ತಂದುಕೊಡುವಲ್ಲಿ ಸಫಲವಾಯಿತು. ಆ ಬಳಿಕ 2013ರಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ. ಅದಕ್ಕಿಂತಲೂ ಮುಂಚೆ ಹಲವಾರು ರಾಜಕೀಯ ಹಾವುಏಣಿ ಆಟ ನಡೆದಿದೆ. ಅದರ ವಿಚಾರ ನಿಮಗೆ ತಿಳಿದುಕೊಳ್ಬೇಕಾಗಿದ್ರೆ, ಪೂರ್ತಿಯಾದ ವಿಚಾರ ಬೇಕಾಗಿದ್ರೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಕ್ಕೆ ವಿಡಿಯೋ ಹಾಕ್ತಿದ್ದೀನಿ. 2013ರಲ್ಲಿ ನಡೆದಿದ್ದ ಚುನಾವಣೆಯಲ್ಲಿ ಕಾಂಗ್ರೆಸ್ ದೊಡ್ಡ ರೀತಿಯಲ್ಲಿ ಜಯವನ್ನು ಗಳಿಸುತ್ತೆ. ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಕೂಡ ಇದೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು 2013ರ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಕೂಡ ನೇಮಕವಾಗ್ತಾರೆ. ಸಿದ್ದರಾಮಯ್ಯ ಅವರು ವರುಣ ಕ್ಷೇತ್ರದಿಂದ ಸ್ಪರ್ಧಿಸಿ 2ನೇ ಬಾರಿಗೆ ಕೂಡ ಗೆದ್ದಿದ್ರು. ಆದರೆ CM ಸ್ಥಾನವಂತೂ ಅಷ್ಟು ಸುಲಭವಾಗಿ ದೊರಕಿರಲಿಲ್ಲ ಅವರಿಗೆ. ಯಾಕಂದರೆ ಹಲವಾರು ಮಂದಿ ರೇಸ್ನಲ್ಲಿದ್ದರು ಕಾಂಗ್ರೆಸ್ನಲ್ಲಿ. G. ಪರಮೇಶ್ವರ್, ಮಲ್ಲಿಕಾರ್ಜುನ ಖರ್ಗೆ, DK ಶಿವಕುಮಾರ್, TB ಜಯಚಂದ್ರ, RV ದೇಶಪಾಂಡೆ, ವೀರಪ್ಪ ಮೊಯ್ಲಿ ಸೇರಿದಂತೆ ಹಲವಾರು ಹಿರಿಯ ಕಾಂಗ್ರೆಸ್ಸಿಗರು ಕೂಡ ಈ CM ರೇಸ್ನಲ್ಲಿದ್ದರು. ಆದರೆ ಕೊನೆಗೂ ಕೂಡ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನೇ ಕಾಂಗ್ರೆಸ್ನ ಮುಂದಿನ 5 ವರ್ಷದ CM ಆಗಿ ನೇಮಕ ಮಾಡ್ತಾರೆ. ಅದು ಕೂಡ ನಡೆದಿತ್ತು ಶಾಸಕರ ಸೀಕ್ರೆಟ್ ಮತದಾನದಿಂದ. ಈ ಮತದಾನದಲ್ಲಿ ಸಿದ್ದರಾಮಯ್ಯ ಅವರು ಒಳ್ಳೆಯ ರೀತಿಯಲ್ಲಿ ಮತದಾನ ಪಡೆದಿದ್ದರಿಂದ ಮುಂದಿನ CM ಆಗಿ ನೇಮಕವಾಗ್ತಾರೆ. 2013ರ ಮೇ 13ಕ್ಕೆ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ CM ಆಗಿ ನೇಮಕವಾಗ್ತಾರೆ. ಈ ಹಿಂದೆ 2 ಬಾರಿ DCM ಆಗಿದ್ದರು ಸಿದ್ದರಾಮಯ್ಯ. 2 ಬಾರಿ CM ಆಗುವ ಚಾನ್ಸ್ ಕೂಡ ತಪ್ಪಿಸಿದ್ರು. ಆದರೆ ಕೊನೆಗೂ ಕೂಡ ಸಿದ್ದರಾಮಯ್ಯ ಅವರು 2013ರ ಮೇ 13ಕ್ಕೆ
ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿ ನೇಮಕವಾಗ್ತಾರೆ. ಕರ್ನಾಟಕದ 26ನೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಕಂಠೀರವ ಸ್ಟೇಡಿಯಂನಲ್ಲಿ ನಡೆದಿದ್ದ ಸಮಾವೇಶದಲ್ಲಿ ಅಧಿಕಾರವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಮುಖ್ಯಮಂತ್ರಿ ಆದ ಕೆಲವೇ ದಿನಗಳಲ್ಲಿ ಹಲವಾರು ಜನಪರ ಯೋಜನೆಯನ್ನು ಘೋಷಣೆ ಮಾಡ್ತಾರೆ ಸಿದ್ದರಾಮಯ್ಯ. ಬಿಪಿಎಲ್ ಹಾಗೆ ಅಂತ್ಯೋದಯ ಕಾರ್ಡನ್ನು ಹೊಂದಿದ್ದ ಜನರಿಗೆ ₹1 ಅಕ್ಕಿಯನ್ನು ಕೊಟ್ಟು ಅನ್ನಭಾಗ್ಯ ಎನ್ನುವ ಹೊಸದಾದ ಯೋಜನೆಯನ್ನು ಸೃಷ್ಟಿ ಮಾಡ್ತಾರೆ ಸಿದ್ದರಾಮಯ್ಯ. ಅದುವಲ್ಲದೆ ಮಕ್ಕಳಿಗೆ ಕ್ಷೀರಭಾಗ್ಯ ಯೋಜನೆ, SC ST ಅಲ್ಪಸಂಖ್ಯಾತರಿಗೆ ಸಾಲ ಮನ್ನಾ ಯೋಜನೆ ಎಂಬಿತ್ಯಾದಿ ಹಲವಾರು ಯೋಜನೆಯನ್ನು ಜನಪರ ಯೋಜನೆಯನ್ನು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಏರಿದ ಕೆಲವೇ ದಿನಗಳಲ್ಲಿ ಘೋಷಣೆ ಮಾಡ್ತಾರೆ. ಮೊದಲಿಗೆ ಬಡವರಿಗೆ 75,000 ಸಬ್ಸಿಡಿಯನ್ನು ಕೊಡ್ತಾ ಇದ್ರು ಸರ್ಕಾರ. ಆದರೆ ಅದನ್ನು 75,000ದಿಂದ 1,25,000ವನ್ನಾಗಿ ಮಾಡಿದ್ರು ಸಿದ್ದರಾಮಯ್ಯ. ವಿದ್ಯುತ್ ಹಣವನ್ನು ಕಟ್ಟಲು ಸಾಧ್ಯವಾಗದೆ ಕರೆಂಟ್ ಕಟ್ ಮಾಡಿದ್ದ ಭಾಗ್ಯಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ಬಾರಿ ತಮ್ಮ ವಿದ್ಯುತ್ ಹಣವನ್ನು ಮನ್ನಾ ಮಾಡುವುದಾಗಿ ಕೂಡ ಘೋಷಣೆ ಮಾಡಿದ್ರು. ಅದಲ್ಲದೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲು ಹಾಲಿಗೆ ₹5 ಸಬ್ಸಿಡಿ ಇತ್ತು, ಅದನ್ನು ₹4ವರೆಗೂ ಏರಿಕೆ ಮಾಡಿದ್ರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ಮಾತ್ರ ಮೊದಲಿಗೆ ಸಿಎಂ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಆ ಬಳಿಕವೇ ಸಚಿವ ಸ್ಥಾನ ಘೋಷಣೆಯಾಗಿತ್ತು. 30 ಜನರನ್ನು ಒಳಗೊಂಡಿದ್ದ ಸಚಿವ ಸ್ಥಾನ ಪಟ್ಟಿ ಕೂಡ ಕೊನೆಗೂ ಹೊರಬಂತು. ಆದರೆ ಇದರಲ್ಲಿ ಆವತ್ತು ಕಾಂಗ್ರೆಸ್ನ ಮಾಜಿ ಕಾರ್ಯಾಧ್ಯಕ್ಷರಾಗಿದ್ದ DK ಶಿವಕುಮಾರ್ ಆಗಿರಲಿ, ಸಂತೋಷ್ ಲಾಡ್ ಆಗಿರಲಿ, ರೋಷನ್ ಬೇಗ್ ಆಗಿರಲಿ, ಇವರ್ಯಾರ ಹೆಸರು ಇರಲಿಲ್ಲ. ಇದರಿಂದ ಇವರ ಬೆಂಬಲಿಗರು ರಸ್ತೆಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಇನ್ನು ಜಿ ಪರಮೇಶ್ವರ್ ಅವರು ಆವತ್ತು DCM ಹುದ್ದೆಯ ರೇಸ್ನಲ್ಲಿದ್ದರು. ತುಮಕೂರಿನ ಕೊರಟಗೆರೆ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಪರಮೇಶ್ವರ್ ಅವರು ಸೋಲನ್ನು ಕಂಡಿದ್ರು. ಕಾಂಗ್ರೆಸ್ಗೆ ಇದು ಹಿನ್ನಡೆಯನ್ನು ತಂದಿತ್ತು. ಆದರೆ ಪರಮೇಶ್ವರ್ ಅವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕನಾಗಿ ಆ ಬಳಿಕ DCM ಆಗಬಹುದು ಅನ್ನುವ ಕನಸನ್ನು ಕಂಡಿದ್ರು. ಆದರೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮನವೊಲಿಸಿ ಅದರಿಂದಾಗುವ ನಷ್ಟವನ್ನೆಲ್ಲ ಮನವೊಲಿಸಿ DCM ಹುದ್ದೆ ಇಲ್ಲದಂತೆ ಆ ಸರ್ಕಾರದಲ್ಲಿ CM ಮಾತ್ರ ಇರುವಂತೆ ಮಾಡಿದ್ರು. ಕೊನೆಗೂ ಪರಮೇಶ್ವರ್ ಅವರಿಗೆ ಸಚಿವ ಸ್ಥಾನ ಕೂಡ ಸಿಕ್ಕಿರಲಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಶುರುವಾಗಿ 6 ತಿಂಗಳಲ್ಲಿ ಸಂತೋಷ್ ಲಾಡ್ ಅವರು ಅಕ್ರಮ ಹಗರಣದ ಆರೋಪ ಕೇಳಿಬಂದು ಕೇಸ್ ಕೂಡ ದಾಖಲಾಗಿತ್ತು. ಆದ್ದರಿಂದಲೇ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟರು. ಸಿದ್ದರಾಮಯ್ಯ ಅವರು ಮೊದಲಿಗೆ ಒಂದು ಹಠವನ್ನು ಹಿಡಿದಿದ್ರು. ಹಗರಣಗಳ ಹೆಸರಿನಲ್ಲಿರುವ ಯಾರನ್ನು ಕೂಡ ತನ್ನ ಸರ್ಕಾರದ ಸಚಿವ ಸ್ಥಾನಕ್ಕೆ ಸೇರಿಸಿಕೊಳ್ಳಲ್ಲ ಅಂತ. ಆದರೆ ಹೈಕಮಾಂಡ್ಗೆ ಅವರು ಮಾಡಿರುವ ಒತ್ತಡದಿಂದ DK ಶಿವಕುಮಾರ್ ಸೇರಿದಂತೆ ಹಲವಾರು ನಾಯಕರು ಮಾಡಿದ್ದ ಒತ್ತಡದಿಂದ 2014ರಲ್ಲಿ DK ಶಿವಕುಮಾರ್ ಹಾಗೆ ರೋಷನ್ ಬೇಗ್ ಅವರು ಸಿದ್ದರಾಮಯ್ಯ ಅವರ ಸಚಿವ ಸಂಪುಟಕ್ಕೆ ಕೂಡ ಸೇರಿಕೊಳ್ತಾರೆ. ಇವಿಷ್ಟು ಇವತ್ತಿನ ಈ ವಿಡಿಯೋ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಭಾಗದ ವಿಡಿಯೋ ಕೂಡ ಬರ್ತಾ ಇದೆ.